ವರ್ಣಾಶ್ರಮ ಧರ್ಮಗಳು ಶ್ರೀ ಗರುಡ ಪುರಾಣ. ವರ್ಣ ಎಂದರೆ ಜಾತಿಯಲ್ಲ, ಕುಲವಲ್ಲ. ಅಂದು ಪುರಾಣ ಕಾಲದಲ್ಲಿ ಸಮಾಜವನ್ನು ಮುನ್ನಡೆಸಿದ ವರ್ಣಕ್ಕೂ ಇಂದು ಕಲಿಯುಗದಲ್ಲಿನ ರಾಜಕೀಯಗಳನ್ನು ಶಾಸಿಸುತ್ತಿರುವ ಕುಲಗಳಿಗೂ ಹೋಲಿಕೆಯಿಲ್ಲ. ವರ್ಣ ಎಂದರೆ ವೃತ್ತಿ ಎಂದರ್ಥ. ವೃತ್ತಿಯನ್ನು ಆಧರಿಸಿ ಅಂದು ವರ್ಣ ವಿಭಜನೆಯನ್ನು ಮಾಡಲಾಗಿದೆಯಷ್ಟೇ. ಆರ್ಯಾವರ್ತದಲ್ಲಿ ಪ್ರಮುಖವಾಗಿ ವೃತ್ತಿ ಧರ್ಮವನ್ನಾಚರಿಸಿ ಅನುಸರಿಸಿ ವರ್ಣಗಳು ಏರ್ಪಟ್ಟಿವೆ. ಅವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಎಂಬ 4 ವರ್ಣಗಳು. ಸೃಷ್ಟಿ ಸ್ಥಿತಿ ಲಯಕಾರಕರಾದ ದೇವತೆಗಳ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ ಭೇದ ಭಾವಗಳಿಲ್ಲ. ಅವರಿಗಿಷ್ಟವಾದ ಪೂಜೆಯನ್ನು ಅವರು ಮಾಡಿಕೊಳ್ಳಬಹುದು. ದೇವರು ಎಲ್ಲರಿಗೂ ದೇವರೇ. ಆದರೆ ಧರ್ಮಗಳು ಬೇರೆ. ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನೆ ಈ 6 ಕರ್ಮಗಳು ಬ್ರಾಹ್ಮಣ ಧರ್ಮಗಳು. ದಾನ, ಅಧ್ಯಯನ, ಯಜ್ಞ ಇವು ಕ್ಷತ್ರಿಯರಿಗೂ ವೈಶ್ಯರಿಗೂ ಸಹ ಸಮಾನ ಧರ್ಮಗಳು, ಸಾಮಾನ್ಯ ಕರ್ತವ್ಯಗಳು. ಇವಲ್ಲದೆ ಪರಿಪಾಲನೆ, ದಂಡನೆ ಕ್ಷತ್ರಿಯರಿಗೂ, ವ್ಯವಸಾಯ ಹಾಗೂ ವ್ಯಾಪಾರ ವೈಶ್ಯರಿಗೂ, ವಿದ್ಯುಕ್ತ ಕರ್ಮಗಳು ಮೇಲಿನ ಎಲ್ಲ ವರ್ಣದವರಿಗೂ ಸಹಕರಿಸುವುದು ಶೂದ್ರರ ಧರ್ಮ. ಹಾಗೆಯೇ ಶಿಲ್ಪರಚನೆ, ಪಾಕಯಜ್ಞ ಸಂಸ್ಥೆಗಳ ನಿರ್ವಹಣೆಯೂ ಸಹ ಶೂದ್ರರು ಮಾಡುವ ಕೆಲಸಗಳೇ ಆಗಿವೆ. ಇನ್ನು ಆಶ್ರಮ ಧರ್ಮಗಳಲ್ಲಿ ಬ್ರಹ್ಮಚರ್ಯಾಶ್ರಮವನ್ನು ಪ್ರತಿಯೊಬ್ಬರೂ ಸಹ ಜೀವನದ ಮೊದಲ ದಿನಗಳಲ್ಲಿ ಪಾಲಿಸಲೇಬೇಕು. ಭಿಕ್ಷಾಚರಣೆ, ಗುರುಶುಶ್ರೂಷೆ, ಸ್ವಾಧ್ಯಾಯನ, ಸಂಧ್ಯಾವಂದನೆ, ಅಗ್ನಿಕಾರ್ಯ ಇವು ಬ್ರಹ್ಮಚಾರಿ ಧರ್ಮಗಳು. ಬ್ರಹ್ಮಚಾರಿಗಳಲ್ಲಿ 2 ವಿಧದವರಿರುತ್ತಾರೆ. ಮೊದಲನೆಯ ವಿಧ ಉಪಕುರ್ವಾಣಿಗಳು, ಅಂದರೆ ಶಾಸ್ತ್ರೋಕ್ತವಾಗಿ ವೇದಗಳು ಹಾಗೂ ಇತರೆ ವಿದ್ಯೆಗಳನ್ನು ಅಧ್ಯಯನ ಮಾಡಿ ಸ್ನಾತಕರಾಗಿ ಗುರುಕುಲವನ್ನು ಬಿಟ್ಟು ಜನಾರಣ್ಯದೊಳಕ್ಕೆ ಹೋಗಿ ಗೃಹಸ್ಥರಾಗುತ್ತಿದ್ದರು. ಎರಡನೆಯ ವಿಧ ನೈಷ್ಠಿಕರು, ಎಂದರೆ ಸ್ನಾತಕರಾದ ನಂತರವೂ ಸಹ ಗುರುಕುಲದಲ್ಲಿಯೇ ಇದ್ದು ಓದುತ್ತಾ ಆ ವಿದ್ಯೆಯನ್ನೇ ಬೋಧಿಸುತ್ತಾ ಬ್ರಹ್ಮಜ್ಞಾನ ತತ್ಪರರಾಗಿ ಸಾಧಕರಾಗಿ ಮೃತ್ಯು ಪರ್ಯಂತವೂ ಗುರುಕುಲದಲ್ಲಿಯೇ ಇರುವಂತಹವರು. ಇನ್ನು ಗೃಹಸ್ಥರ ಧರ್ಮಗಳು ಅಗ್ನಿಕಾರ್ಯ, ಅತಿಥಿ ಸೇವೆ, ಯಜ್ಞ, ದಾನ, ದೇವತಾರ್ಚನೆಗಳು. ಗೃಹಸ್ಥರಲ್ಲಿ ಸಾಧಕರೆಂದು ಉದಾಸೀನರೆಂದು 2 ವಿಧದವರಿದ್ದಾರೆ. ತನ್ನ ಪರಿವಾರದ ಭರಣ ಪೋಷಣೆಗಳಲ್ಲಿಯೇ ನಿಮಗ್ನನಾಗಿರುವವನು ಸಾಧಕನು. ಪಿತೃದೇವ ಋಷಿ ಋಣಗಳನ್ನು ತೀರಿಸಿಕೊಂಡು ಏಕಾಂಗಿಯಾಗಿ ಧರ್ಮಾಚರಣೆಯನ್ನು ಮಾಡುತ್ತಾ ಗೃಹಸ್ಥನಾಗಿ ಜೀವಿಸುವವನನ್ನು ಉದಾಸೀನ ಗೃಹಸ್ಥನೆನ್ನುವರು. ಈ ಗೃಹಸ್ಥನನ್ನು ಮೌಕ್ಷಿಕನೆಂದೂ ಸಹ ಕರೆಯುವರು. ಇನ್ನು ವಾನಪ್ರಸ್ಥಾಶ್ರಮ, ಇದು ಜವಾಬ್ದಾರಿಗಳೆಲ್ಲವನ್ನೂ ತೀರಿಸಿಕೊಂಡಿರುವವರ ಸ್ಥಾಯಿ. ಈ ದಶೆಯಲ್ಲಿ ಭೂಶಯನ, ಫಲ, ಮೂಲ, ಆಹಾರ, ವೇದಾಧ್ಯಯನ, ತಪಸ್ಸು, ತನ್ನ ಸಂಪತ್ತನ್ನು ತನ್ನವರಿಗೆ ಹಂಚುವುದು ಇವರ ಧರ್ಮಗಳು. ಅರಣ್ಯದಲ್ಲಿ ತಪಸ್ಸನ್ನಾಚರಿಸುತ್ತಾ ದೇವತಾರ್ಚನೆ, ಆಹುತಿ ಪ್ರಾಧಾನವನ್ನು ಮಾಡುತ್ತಾ ಸ್ವಾಧ್ಯಾಯನವನ್ನು ಇಷ್ಟಪಟ್ಟು ಮಾಡುತ್ತಾ ಇರುವ ವಾನಪ್ರಸ್ಥನು ತಾಪಸೋತ್ತಮನಾಗಿ ಪರಿಗಣಿಸಲ್ಪಡುತ್ತಾನೆ. ತಪಸ್ಸಿನ ಮೂಲಕ ಶರೀರವನ್ನು ದಂಡಿಸಿ ನಿರಂತರವೂ ಭಗವಂತನ ಧ್ಯಾನದಲ್ಲಿರುವ ವಾನಪ್ರಸ್ಥನು ಜೀವನದ ಅಂತ್ಯಕಾಲದಲ್ಲಿ ಸನ್ಯಾಸಿಯಾಗಿ ಗೌರವಿಸಲ್ಪಡುತ್ತಾನೆ. ವಾನಪ್ರಸ್ಥನು ಸನ್ಯಾಸಿಯಾಗಿ ತನ್ನ ಜೀವನವನ್ನು ಮುಗಿಸುತ್ತಾನೆ. ಆದರೆ ಸನ್ಯಾಸಾಶ್ರಮವೇ ಬೇರೆ. ಭಿಕ್ಷುಕ ವೃತ್ತಿಯ ಮೂಲಕವೇ ಜೀವನವನ್ನು ನಡೆಸುತ್ತಾ ಪ್ರತಿನಿತ್ಯವೂ ಯೋಗಾಭ್ಯಾಸಾನುರಕ್ತನಾಗಿ ಬ್ರಹ್ಮ ಪ್ರಾಪ್ತಿಗಾಗಿ ಪ್ರಯಾಸ ಪಡುತ್ತಾ ಜಿತೇಂದ್ರಿಯನಾಗಿ ಜೀವಿಸುವವನನ್ನು ಪರಮೇಷ್ಠಿಕ ಸನ್ಯಾಸಿ ಎಂದು ಕರೆಯುವರು. ಸದಾ ಆತ್ಮ ತತ್ವಾನುಸಂಧಾನದ ಮೇಲೆಯೇ ಪ್ರೀತಿಯನ್ನು ತೋರಿಸುತ್ತಾ ನಿತ್ಯ ತೃಪ್ತಿಗಳಾಗಿ ಸಂಯಮ ನಿಯಮಗಳೊಂದಿಗೆ ಜೀವಿಸುತ್ತಾ ಮಹಾಮುನಿಗಳಾಗಿ ಯೋಗಿಗಳಾಗಿ
ಪ್ರತಿಷ್ಠಿತರಾದ ಸನ್ಯಾಸಿಗಳನ್ನು ಭಿಕ್ಷು ಶಬ್ದದಿಂದ ಗೌರವಿಸುತ್ತಾರೆ. ಭಿಕ್ಷಾಚರಣೆ, ವೇದಾಧ್ಯಯನ, ಮೌನಾವಲಂಬನೆಯ, ಜಪ, ತಪ, ಧ್ಯಾನ, ಸಮ್ಯಜ್ಞಾನ, ವೈರಾಗ್ಯಗಳು ಈ ಸನ್ಯಾಸಾಶ್ರಮದ ಧರ್ಮಗಳು. ಜ್ಞಾನ ಸನ್ಯಾಸಿಗಳೆಂದು, ವೇದ ಸನ್ಯಾಸಿಗಳೆಂದು, ಕರ್ಮ ಸನ್ಯಾಸಿಗಳೆಂದು, ಪಾರಮೇಷ್ಠಿಕ ಸನ್ಯಾಸಿಗಳಲ್ಲಿ 3 ವಿಧಗಳಿವೆ. ಅದೇ ರೀತಿ ಯೋಗಿಗಳಲ್ಲಿಯೂ ಸಹ ಆರಂಭಿಕ, ಭೌತಿಕ, ಅಂತ್ಯಾಶ್ರಮಿ ಸ್ಥಾಯಿಗಳಿವೆ. ಇವರೆಲ್ಲರಿಗೂ ಆರಾಧ್ಯವೂ ಆಶ್ರಯವೂ ಒಂದೇ, ಅದೇ ಯೋಗಮೂರ್ತಿ ಸ್ವರೂಪನಾದ ಪರಮಾತ್ಮನು. ಮಾನವರಿಗೆ ಧರ್ಮದ ಮೂಲಕವೇ ಮೋಕ್ಷವು ಪ್ರಾಪ್ತಿಯಾಗುತ್ತದೆ. ಅರ್ಥದಿಂದಲೇ ಕಾಮವೆಂಬ ಪುರುಷಾರ್ಥವು ಸಿದ್ಧಿಸುತ್ತದೆ. ಪ್ರವೃತ್ತಿ, ನಿವೃತ್ತಿ ಎಂಬ 2 ವಿಧದ ಕರ್ಮಗಳನ್ನು ವೇದದಲ್ಲಿ ಹೇಳಲಾಗಿದೆ. ವೇದ ಶಾಸ್ತ್ರಾನುಸಾರವಾಗಿ ಅಗ್ನಿ ಮೊದಲಾದ ದೇವತೆಗಳನ್ನು, ಗುರು ವಿಪ್ರಾದಿಗಳನ್ನು ಪ್ರಸನ್ನ ಮಾಡಿಕೊಳ್ಳುವುದಕ್ಕೆ ಮಾಡುವಂತಹ ಕರ್ಮಗಳು ಪ್ರವೃತ್ತಿ ಕರ್ಮಗಳು. ಅಲ್ಲದೆ ವಿಧಿಪೂರ್ವಕ ಕರ್ಮಾನುಷ್ಠಾನದ ಮೂಲಕ ಚಿತ್ತಶುದ್ಧಿಯನ್ನು, ಆತ್ಮಾನುಜ್ಞಾನವನ್ನು ಉಂಟು ಮಾಡುವಂತಹ ನಿವೃತ್ತಿ ಕರ್ಮಗಳು ಕ್ಷಮ, ದಮ, ದಯೆ, ದಾನ, ನಿರ್ಲೋಭತ್ವ, ಸ್ವಾಧ್ಯಾಯ, ಸಿರಲತೆ, ಅನಸೂಯತ್ವ, ತೀರ್ಥಾನುಸರಣೆ, ಸತ್ಯ, ಸಂತೋಷ, ಅಸ್ತಿಕ್ಯ, ಇಂದ್ರಿಯ ನಿಗ್ರಹ, ದೇವತಾರ್ಚನೆಗಳು, ಅಹಿಂಸೆ, ಪ್ರಿಯವಾದಿತ, ಅರೂಕ್ಷತೆ, ದರ್ಜ. ಈ ಗುಣಗಳೆಲ್ಲವೂ ಸರ್ವ ಆಶ್ರಮಗಳಲ್ಲಿಯೂ ಸಮಾನ ಧರ್ಮಗಳು. ಈಗ ಚತುರ್ವರ್ಣಗಳವರು ತಲುಪುವ ಉತ್ತಮ ಗತಿಗಳನ್ನು ಹೇಳುವೆನು ಕೇಳಿ. ವೇದ ವಿಹಿತ ಕರ್ಮಗಳೆಲ್ಲವನ್ನೂ ಆಚರಿಸುತ್ತಾ ಜೀವಿಸುವ ಬ್ರಾಹ್ಮಣರು ಪ್ರಜಾಪಾತ್ಯ ಲೋಕಪ್ರಾಪ್ತಿಯನ್ನು ಹೊಂದುತ್ತಾರೆ. ಯುದ್ಧದಲ್ಲಿ ಓಡಿ ಹೋಗದೆ ತಮ್ಮ ಧರ್ಮಗಳನ್ನು ಪಾಲಿಸಿದ ಕ್ಷತ್ರಿಯರು ಇಂದ್ರಸ್ಥಾನವನ್ನು ಪಡೆಯಬಲ್ಲರು. ಪ್ರತಿನಿತ್ಯವೂ ತಮ್ಮ ಧರ್ಮದಲ್ಲಿ ನಿರತರಾಗಿ ಜೀವಿಸಿದ ವೈಶ್ಯರು ಮರುದೇವತೆಗಳ ಲೋಕವನ್ನು ಹೊಂದುವರು. ತಮ್ಮ ವೃತ್ತಿಯನ್ನು ಪ್ರಾಣವನ್ನಾಗಿ ಪ್ರೀತಿಸಿ ಜೀವಿಸುವ ಶೂದ್ರರಿಗೆ ಗಂಧರ್ವ ಲೋಕವು ಪ್ರಾಪ್ತಿಸುತ್ತದೆ. ಊರ್ಧ್ವ ರೇತಸ್ಕರಾಗಿ ಬ್ರಹ್ಮನಿಷ್ಠೆಯಲ್ಲಿಯೇ ಸಂಪೂರ್ಣ ಜೀವನವನ್ನು ಕಳೆದು 100 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಋಷಿಗಳು ಬ್ರಹ್ಮಲೋಕವನ್ನು ಹೊಂದುವರು. ಅದೇ ಸ್ಥಾನವು ಗುರುಕುಲ ವಾಸಿಯಾದ ಬ್ರಹ್ಮಚಾರಿಗೂ ಸಹ ಲಭಿಸುತ್ತದೆ. ವಾನಪ್ರಸ್ಥನು ದೇಹಾಂತ್ಯದಲ್ಲಿ ಸಪ್ತರ್ಷಿ ಲೋಕವನ್ನು ತಲುಪುವನು. ಸನ್ಯಾಸಿಗೆ ಮೋಕ್ಷವೂ ಲಭಿಸುತ್ತದೆ, ಅವನಿಗೆ ಪುನರ್ಜನ್ಮ ಇರುವುದಿಲ್ಲ. ಆ ಮೋಕ್ಷ ಪದವು ಪರಬ್ರಹ್ಮ ವ್ಯೋಮವೆಂದು, ಈಶ್ವರ ಸಂಬಂಧಿ ಪರಮಾನಂದ ನಿಲಯವೆಂದು, ಅಮೃತ ಸ್ಥಾನವೆಂದು ಹೇಳಲಾಗಿದೆ. ಇದೇ ಮುಕ್ತಿ ಪದವು ಅಷ್ಟಾಂಗ ಮಾರ್ಗ ಸಮ್ಯಕ್ ಜ್ಞಾನಾನುಷ್ಠಾನದಿಂದಲೂ ಸಹ ಪ್ರಾಪ್ತಿಸುತ್ತದೆ. ಅದು ಹೇಗೆಂಬುದನ್ನು ವಿವರಿಸುತ್ತೇನೆ ಕೇಳಿ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ 5 ಯಮ ಎಂದು ಕರೆಯುವರು. ಪ್ರಾಣಿಗಳನ್ನು ಹಿಂಸಿಸದೇ ಇರುವುದು ಅಹಿಂಸೆ. ಪ್ರಾಣಿಗಳ ಹಿತಕ್ಕಾಗಿಯೇ ಆಡುವಂತಹ ಮಾತು ಸತ್ಯವಾಕ್. ಇತರರ ವಸ್ತುಗಳನ್ನು ಬಯಸದೇ ಇರುವುದು ಅಸ್ತೇಯ. ಲೈಂಗಿಕ ಸಂಬಂಧವನ್ನು ಹೊಂದದೇ ಜೀವಿಸುವುದು ಬ್ರಹ್ಮಚರ್ಯ. ತನಗಿರುವುದನ್ನೆಲ್ಲ ತ್ಯಾಗ ಮಾಡುವುದನ್ನು ಅಪರಿಗ್ರಹವೆಂದು ಕರೆಯುವರು. ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಪ್ರಣಿಧಾನವೆಂದು ಕರೆಯಲ್ಪಡುವ ಈ 5 ನಿಯಮಗಳೆಂದು ಕರೆಯುತ್ತಾರೆ. ಶೌಚವೆಂದರೆ ಶರೀರವನ್ನು, ಪರಿಸರವನ್ನು, ಮನಸ್ಸನ್ನು ಪರಿಶುಭ್ರವನ್ನಾಗಿಟ್ಟುಕೊಳ್ಳುವುದು. ಸಂತೋಷವೆಂದರೆ ತುಷ್ಟಿ, ಇಂದ್ರಿಯ ನಿಗ್ರಹವೇ ತಪ, ಮಂತ್ರ ಜಪವೇ ಸ್ವಾಧ್ಯಾಯ, ಭಗವಂತನ ಪೂಜಾಧಿಕಗಳೇ ಪ್ರಣಿಧಾನ. ಪದ್ಮಾದಿ ಆಸನಗಳನ್ನು ಭಕ್ತಿಯಿಂದ ಹಾಕಿಕೊಂಡು ಜಪ ಮಾಡುವವನನ್ನು ಆಸನ ಸಾಧನೆ ಎನ್ನುವರು. ವಾಯುವನ್ನು ನಿರೋಧಿಸಿ ಕ್ರಮಬದ್ಧೀಕರಿಸುವುದು ಪ್ರಾಣಾಯಾಮ. ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ದೇವಧ್ಯಾನದಲ್ಲಿದ್ದು ಮಾಡುವ ಪ್ರಾಣಾಯಾಮವನ್ನು ಸಗರ್ಭ ಪ್ರಾಣಾಯಾಮ ಎನ್ನುವರು. ಅಮಂತ್ರಕ ಪ್ರಾಣಾಯಾಮವನ್ನು ಆಗರ್ಭ ಪ್ರಾಣಾಯಾಮವೆನ್ನುವರು. ಇವುಗಳಲ್ಲಿ ಮತ್ತೆ ವಾಯುವನ್ನು ಒಳಗೆ ತೆಗೆದುಕೊಂಡು ಹಾಗೇ ಇರುವುದನ್ನು ಪೂರಕವೆಂದು,
ವಾಯುವನ್ನು ತೆಗೆದುಕೊಳ್ಳುವುದು ನಿಲ್ಲಿಸಿ ದೇಹವನ್ನು ಇಂದ್ರಿಯಗಳನ್ನು ಸ್ಥಿರವಾಗಿಡುವುದನ್ನು ಕುಂಭಕವೆಂದು, ಅಲ್ಲಿಯವರೆಗೂ ಒಳಗಿರುವ ವಾಯುವನ್ನು ನಿಧಾನವಾಗಿ ಹೊರಗೆ ಬಿಡುವುದನ್ನು ರೇಚಕವೆಂದೂ ಕರೆಯುವರು. ಪ್ರಣವ ಎಂದರೆ ಓಂಕಾರ ಜಪಕ್ರಿಯೆಯಲ್ಲಿ ಮಾತ್ರ, ಅಂದರೆ ಕಣ್ಣುರೆಪೆ ಮುಚ್ಚುಕಾಲಕ್ಕೆ ವಿಶೇಷ ಮಹಿಮೆ ಇದೆ. ಈ ಮಾತ್ರಾನುಸಾರವಾಗಿ 12 ಸಲ ಪ್ರಣವ ಜಪದೊಂದಿಗೆ ಮಾಡುವ ಪ್ರಾಣಾಯಾಮವನ್ನು ದ್ವಾದಶ ಮಾತ್ರಿಕಾ ಅಂದರೆ ಲಘು ಎಂದು, 24 ಸಲ ಮಾಡುವ ಚತುರ್ವಿಂಶತಿ ಮಾತ್ರಿಕಾ ಮಾಧ್ಯಮ ಎಂದು, ಅದೇ 36 ಸಲ ಮಾಡುವ ಪ್ರಾಣಾಯಾಮವನ್ನು ಷಟ್ ತ್ರಿಂಶಮ್ಮಾತ್ರಿಕ ಉತ್ತಮವೆಂದು ಕರೆಯುವರು. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನು ಎಂಬ ಅಭೇದ ಜ್ಞಾನದಿಂದ ಬ್ರಹ್ಮರೂಪದಲ್ಲಿ ಪ್ರವೇಶಿಸಿ ನಿಂತು ಹೋಗುವುದನ್ನೇ ಸಮಾಧಿ ಸ್ಥಿತಿ ಎನ್ನುವರು. ನಂತರ ಆನಂದ ಸ್ವರೂಪನಾದ ಪರಮಾತ್ಮನನ್ನು ತತ್ವಮಸಿ ಎಂಬ ಶ್ರುತಿಯ ಮೂಲಕ ತಿಳಿದುಕೊಳ್ಳುವುದನ್ನೇ ಬ್ರಹ್ಮಾನಂದವೆಂದು ಹೇಳುತ್ತಾರೆ. ನಾನು ಅಶರೀರನು, ಇಂದ್ರಿಯಾತೀತನು, ಮನೋಬುದ್ಧಿ ಅಹಂಕಾರಗಳಿಂದ ಜಾಗೃತನು, ಜಾಗೃತ್ ಸ್ವಪ್ನ ಸುಷುಮ್ನಾದಿ ಅವಸ್ಥೆಗಳಿಂದ ಮುಕ್ತನು. ಬ್ರಹ್ಮನ ತೇಜೋಸ್ವರೂಪವೂ ನಾನೇ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸತ್ಯ ಆನಂದ ಸ್ವರೂಪ ಅದ್ವಯ ಎಂಬ ಲಕ್ಷಣಗಳಿರುವ ಆದಿತ್ಯ ಪುರುಷನು, ಪೂರ್ಣ ಪುರುಷನೂ ನಾನೇ ಎಂದು ಭಾವಿಸಿಕೊಳ್ಳುತ್ತಾ ಸಮಾಧಿ ಸ್ಥಿತಿಯಿಂದ ಆತ್ಮವು ಬೇರ್ಪಟ್ಟು ಊರ್ಧ್ವಲೋಕಗಳಿಗೆ ಹೋಗಿ ಬ್ರಹ್ಮಲೋಕದಲ್ಲಿ ನಿಂತು ಹೋಗುವುದು. ಅಂತಹ ವ್ಯಕ್ತಿಯು ಮುಕ್ತಿಯನ್ನು ಹೊಂದಿದ್ದಾನೆಂದರ್ಥ.